ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರೆದ ಸಂಘರ್ಷ. ಇರಾನ್ ಸೇನಾ ನೆಲೆಗಳ ಮೇಲೆ 60ಕ್ಕೂ ಹೆಚ್ಚು ಫೈಟರ್ ಜೆಟ್ನ ದಾಳಿಯಾಗಿದೆ. ಇರಾನ್ನ 20 ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಯುರೇನಿಯಂ ಘಟಕಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ದಾಳಿಯಲ್ಲಿ ಯುರೇನಿಯಂ ಶುದ್ಧೀಕರಣ ಘಟಕಗಳು ಧ್ವಂಸ ಆಗಿದೆ. ಟೆಹರಾನ್ ಮೇಲೆಯೂ ಕೂಡ ದಾಳಿ ಮುಂದುವರಿಸಿದೆ ಇಸ್ರೇಲ್. ನೋಡಿ, ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆ. ಕ್ಷಣದಿಂದ ಕ್ಷಣಕ್ಕೆ, ದಿನದಿಂದ ದಿನಕ್ಕೆ ಸಾಕಷ್ಟು ರೀತಿಯಾದಂತ ಪರಿಸ್ಥಿತಿ ಇದೀಗ ಮತ್ತಷ್ಟು ಬಿಗಡಾಯಿಸ್ತಾ ಇರುವಂತದ್ದು. ಟೆಹರಾನ್ನ ಮೇಲೆಯೂ ಕೂಡ ದಾಳಿಯನ್ನ ಮುಂದುವರಿಸಿದೆ ಇಸ್ರೇಲ್. ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧದ ಕಾರ್ಮೋಡ ಆವರಿಸುವಂತೆ ಮಾಡಿದೆ. 3ನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಕಳೆದ 6 ದಿನಗಳಿಂದಲೂ ಕೂಡ ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಕ್ಷಿಪಣಿ ದಾಳಿ ತಾರಕಕ್ಕೇರ್ತಾ ಇದೆ. ಇರಾನ್ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಬಳಸಿ ಟೆಲ್ ಅವೀವ್ ಮೇಲೆ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಅನ್ನ ಮತ್ತಷ್ಟು ಕೆಣಕುವಂತೆ ಕೆಲಸ ಆಗಿದೆ. ಇದರಿಂದ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ಅಗ್ರೆಸಿವ್ ಗೊಳಿಸಿದ್ದು, ಇರಾನ್ನ ವಾಯುನೆಲೆಗಳ ಮೇಲೆ ಕೂಡ ಅಟ್ಯಾಕ್ ಗಳನ್ನ ಮಾಡಲಾಗ್ತಾ ಇದೆ. ನೋಡಿ, ಕಳೆದ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ ಹೈಪರ್ಸಾನಿಕ್ ಕ್ಷಿಪಣಿ ಫತಾಹ್ ಒಂದನ್ನ ಪ್ರಯೋಗ ಮಾಡಿತ್ತು. ಅದರಲ್ಲೂ ಯುರೇನಿಯಂ ಘಟಕಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ಸ್ ಗಳನ್ನ ಮಾಡಲಾಗ್ತಾ ಇದೆ. ಟೆಹರಾನ್ ಮೇಲೆಯೂ ಕೂಡ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಇಸ್ರೇಲ್ನ ದಾಳಿಗೆ ಇರಾನ್ ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಇರಾನ್ನ ಎಸ್ಫಹಾನ್ ನಗರದ ಬಳಿ ಇಸ್ರೇಲ್ನ ಡ್ರೋನ್ ಅನ್ನ ಹೊಡೆದು ಹಾಕಿದ್ದು, ಅದರ ಅವಶೇಷಗಳು ಕೂಡ ಪತ್ತೆಯಾಗಿದೆ. ಇನ್ನು ಇಸ್ರೇಲ್ ಮೇಲೆ ಮತ್ತೆ ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಪ್ರಯೋಗಿಸುವುದಾಗಿ ಇರಾನ್ ಹೇಳ್ಕೊಂಡಿದೆ. ಇತ್ತ ಇರಾನ್ ಕ್ಷಿಪಣಿಯನ್ನ ಲಾಂಚ್ ಮಾಡ್ತಿದ್ದಂತೆ ಅತ್ತ ಇಸ್ರೇಲ್ನಲ್ಲಿ ಹಲವು ಭಾಗಗಳಲ್ಲಿ ಸೈರನ್ ಮೊಳಗಿದೆ. ಈಗಾಗಲೇ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಸಂಕಷ್ಟದ ಪರಿಸ್ಥಿತಿಯನ್ನ ಯಾವ ದೇಶ ಎದುರಿಸ್ತಿದೆ ಅನ್ನೋದೇ ಪ್ರಶ್ನೆ. ಎರಡೂ ದೇಶಗಳು ಕೂಡ ಅಗ್ರೆಸಿವ್ ಆಗಿ ಅಟ್ಯಾಕ್ಸ್ ಗಳನ್ನ ಮುಂದುವರಿಸ್ತಾ ಇದೆ. ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಅಂತಂದ್ರು ಕೇಳುವ ರಾಜಕೀಯದಲ್ಲಿ ಎರಡೂ ದೇಶಗಳು